ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 20/12/2025. ಈಶ್ವರನ ಮಧುರ ಮಹಾವಾಕ್ಯಗಳು. ಮಧುರ ಮಕ್ಕಳೇ, ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಬಂದಿದ್ದಾರೆ ಅಂದಾಗ ನಿಮ್ಮ ಚಲನೆಯು ಬಹಳ ಬಹಳ ರಾಯಲ್, ಉತ್ತಮ ಘನತೆಯಲ್ಲಿ ಇರಬೇಕು. ಪ್ರಶ್ನೆ: ಡ್ರಾಮಾದಲ್ಲಿ ಯಾವ ಯೋಜನೆ ಮಾಡಲ್ಪಟ್ಟಿದೆ? ಅದರಿಂದ ಯಾರಿಗೂ ದೋಷವನ್ನು ಹೊರಿಸುವಂತಿಲ್ಲ. ಉತ್ತರ: ಡ್ರಾಮಾದಲ್ಲಿ ಈ ಹಳೆಯ ಪ್ರಪಂಚ ವಿನಾಶದ ಯೋಜನೆ ಅಥವಾ ಪ್ಲಾನ್ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರ್ದು ದೋಷವಿಲ್ಲ. ಈ ಸಮಯದಲ್ಲಿ ಇದರ ವಿನಾಶಕ್ಕಾಗಿ ಪ್ರಕೃತಿಗೆ ಬಹಳ ಕೋಪ ಬಂದಿದೆ. 4 ಕಡೆ ಭೂಕಂಪ ಆಗೋದು, ಕಟ್ಟಡ ಬೀಳೋದು, ಪ್ರವಾಹ ಬರೋದು, ಬರಗಾಲ ಆಗೋದು. ಇದರಿಂದ ತಂದೆ ತಿಳಿಸ್ತಾರೆ, ಮಕ್ಕಳೇ, ಈಗ ಈ ಹಳೆ ಪ್ರಪಂಚದಿಂದ ನೀವು ತಮ್ಮ ಬುದ್ಧಿಯೋಗವನ್ನ ತೆಗೆದುಹಾಕಿ ಸದ್ಗುರುವಿನ ಶ್ರೀಮತದಂತೆ ನಡೆಯಿರಿ. ಜೀವಿಸಿದಂತೆಯೇ ದೇಹ ಅಭಿಮಾನವನ್ನ ಬಿಟ್ಟು, ಅಂದರೆ ಬದುಕಿರುವಾಗನೇ ದೇಹ ಅಭಿಮಾನ ತೊರೆದು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥವನ್ನು ಮಾಡ್ತಾ ಇರಬೇಕು. ಮುರಳಿಯ ಗೀತೆ: ನಾವು ಆ ಮಾರ್ಗದಂತೆ ನಡೆಯಬೇಕು. ಎಲ್ಲಿ ಬಿದ್ದರೂ ಸಹ ಎದ್ದು ನಡೆಯುವಂಥದ್ದು. ಓಂ ಶಾಂತಿ. ಯಾವ ಮಾರ್ಗದಂತೆ ನಡೆಯಬೇಕು? ಗುರುವಿನ ಮಾರ್ಗದಂತೆ ನಡೆಯಬೇಕಾಗಿದೆ. ಇವರು ಯಾವ ಗುರುವಾಗಿದ್ದಾರೆ? ಹೇಳುತ್ತಾ ಕುಳಿತುಕೊಳ್ತಾ ಮನುಷ್ಯರ ಬಾಯಿಂದ ವಾಹೆ ಗುರು ಸಿಖ್ ಧರ್ಮದಲ್ಲಿ ಹೇಳ್ತಾರೆ, ಹಾಗೆ ಶಬ್ದ ಬಾಯಿಂದ ಹೇಳ್ತಾರೆ. ಈ ಗುರುಗಳಂತೂ ದೇಹದಾರಿ ಅನೇಕರಿದ್ದಾರೆ. ಅಂದಮೇಲೆ ವಾಹೆ ಗುರು ಎಂದು ಯಾರಿಗೆ ಹೇಳೋದು? ಯಾರ ಮಹಿಮೆ ಮಾಡ್ತಾರೆ? ಸದ್ಗುರು ಒಬ್ಬರೇ ತಂದೆ ಹಾಕಿದ್ದಾರೆ. ಭಕ್ತಿ ಮಾರ್ಗದ ಗುರುಗಳಂತೂ ದೇಹದಾರಿ ಮನುಷ್ಯರು ಅನೇಕ ಇದ್ದಾರೆ. ಪರಮಾತ್ಮ ಸದ್ಗುರು ಒಬ್ಬನೇ. ಕೆಲವರಂತೂ ಕೆಲವರ ಮಹಿಮೆ ಮಾಡ್ತಾರೆ. ಮನುಷ್ಯರನ್ನೇ ಪರಮಾತ್ಮ ಮಟ್ಟಕ್ಕೆ ಮಹಿಮೆ ಮಾಡ್ತಾರೆ. ಮಕ್ಕಳ ಬುದ್ಧಿಯಲ್ಲಿದೆ ಸತ್ಯವಾದ ಸದ್ಗುರುವಂತೂ ಅವರೊಬ್ಬರೇ ಪರಮಾತ್ಮ ಶಿವಬಾಬಾ ಆಗಿದ್ದಾರೆ. ಅವರಿಗೆ ವಾಹೆ ವಾಹೆ ಎನ್ನಲಾಗ್ತದೆ ಸಿಖ್ ಧರ್ಮದಲ್ಲಿ. ಸತ್ಯ ಸದ್ಗುರು ಇದ್ದಾರೆಂದ ಮೇಲೆ ಅವಶ್ಯವಾಗಿ ಅಸತ್ಯ ಗುರುಗಳು ಇರೋರು. ಸತ್ಯ ಸದ್ಗುರುವು ಸಂಗಮ ಯುಗದಲ್ಲೇ ಇರೋದು. ಭಕ್ತಿ ಮಾರ್ಗದಲ್ಲಿಯೂ ಸತ್ಯದ ಮಹಿಮೆ ಮಾಡ್ತಾರೆ. ಸರ್ವಶ್ರೇಷ್ಠ ತಂದೆ ಸತ್ಯವಂತರಾಗಿದ್ದಾರೆ. ಅವರೇ ಮುಕ್ತಿದಾತ, ಮಾರ್ಗದರ್ಶಕನೂ ಆಗಿದ್ದಾರೆ. ಇತ್ತೀಚಿನ ಗುರುಗಳಂತೂ ಗಂಗಾ ಸ್ನಾನ ಅಥವಾ ತೀರ್ಥಯಾತ್ರೆಗಳಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ಮಾರ್ಗದರ್ಶಕರಾಗಿರ್ತಾರೆ. ಆದರೆ ಸದ್ಗುರು ಈ ರೀತಿ ಅಲ್ಲ. ಇವರನ್ನು ಹೇ ಪತೀತ ಪಾವನ ಬಾ ಎಂದು ಎಲ್ಲರೂ ನೆನಪು ಮಾಡ್ತಾರೆ. ಸದ್ಗುರುವಿಗೆ ಪತೀತ ಪಾವನನೆಂದು ಹೇಳೋದು. ಅವರೇ ಪಾವನರನ್ನಾಗಿ ಮಾಡಬಲ್ಲರು. ಆ ಗುರುಗಳಂತೂ ಮನುಷ್ಯ ದೇಹದಾರಿ ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಅವರ ಕೆಪಾಸಿಟಿ ಇಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಅವ್ರು ಯಾರು ಹೇಳಲಿಕ್ಕೂ ಆಗಲ್ಲ. ಬಲೆ ಗೀತೆಯನ್ನ ಪುಸ್ತಕ ಓದ್ತಾರೆ, ಆದರೆ ಅದರ ಅರ್ಥ ತಿಳಿದಿಲ್ಲ. ಒಂದು ವೇಳೆ ಸದ್ಗುರು ಒಬ್ಬನೇ ಆಗಿದ್ದಾರೆ ಎನ್ನುವುದನ್ನ ತಿಳ್ಕೊಂಡಿದ್ದೇ ಆದ್ರೆ ತಮ್ಮನ್ನು ಗುರುಗಳೆಂದು ಹೇಳ್ಕೊಳ್ತಿರ್ಲಿಲ್ಲ. ಈ ಸೃಷ್ಟಿ ನಾಟಕ ಅನುಸಾರ ಭಕ್ತಿ ಮಾರ್ಗದ ವಿಭಾಗನೇ ಬೇರೆಯಾಗಿದೆ, ಡಿಪಾರ್ಟ್ಮೆಂಟ್. ಅದರಲ್ಲಿ ಅನೇಕ ಗುರುಗಳು, ಅನೇಕ ಭಕ್ತರಿದ್ದಾರೆ, ವೆರೈಟಿ.
ಇವರಂತೂ ಒಬ್ಬರೇ ಆಗಿದ್ದಾರೆ, ಪರಮಾತ್ಮ ಸದ್ಗುರು. ನಂತರ ಈ ದೇವಿ ದೇವತೆಗಳು ಮೊದಲನೇ ನಂಬರಲ್ಲಿ ಬರೋದು ಸ್ವರ್ಗದಲ್ಲಿ. ಈಗ ಕೊನೆಯಲ್ಲಿದ್ದಾರೆ, ಅಂದ್ರೆ ಕೊನೆ ಜನ್ಮ. ತಂದೆ ಬಂದು ಇವರನ್ನು ಸತ್ಯುಗದ ರಾಜ್ಯ ಭಾಗ್ಯಕ್ಕೆ ಯೋಗ್ಯ ಮಾಡ್ತಾರೆ, ರಾಜ್ಯ ಭಾಗ್ಯ ಇವರಿಗೆ ಕೊಡ್ತಾರೆ. ಅಂದಾಗ ಮತ್ತೆಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ. ಅದಕ್ಕೆ ಸರ್ವರ ಸದ್ಗತಿದಾತನು ಒಬ್ಬರೇ ಎಂದು ಹೇಳೋದು. ನೀವೀಗ ತಿಳ್ಕೊಂಡಿರಿ, ಕಲ್ಪ ಕಲ್ಪನು ಸಂಗಮ ಯುಗದಲ್ಲಿಯೇ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗೋದು. ನೀವು ಪುರುಷೋತ್ತಮರಾಗ್ತೀರಿ, ಉಳಿದಂತೆ ಮತ್ಯಾರು ಕೆಲಸ ಮಾಡೋದಿಲ್ಲ. ಗತಿ ಸದ್ಗತಿ ದಾತನು ಒಬ್ಬರೇ ಎಂದು ಗಾಯನ ಇದೆ. ಇದು ತಂದೆಯದೇ ಮಹಿಮೆ ಆಗಿದೆ. ಗತಿ ಸದ್ಗತಿ ಸಂಗಮ್ ಯುಗದಲ್ಲೇ ಸಿಗೋದು. ಸತ್ಯುಗದಲ್ಲಂತೂ ಒಂದು ಧರ್ಮ ಇರ್ತದೆ. ಇದು ಸಹ ತಿಳುವಳಿಕೆಯ ಮಾತ್ರವಲ್ಲವೇ? ಆದ್ರೆ ಈ ಬುದ್ಧಿಯನ್ನ ಯಾರು ಕೊಡೋರು? ನಿಮಗೆ ತಿಳಿದಿದೆ, ತಂದೆಯೇ ಬಂದು ಯುಕ್ತಿ ತಿಳಿಸ್ತಾರೆ, ಶ್ರೀಮತವನ್ನು ಕೊಡ್ತಾರೆ. ಯಾರಿಗೆ? ಆತ್ಮರಿಗೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರು ಆಗಿದ್ದಾರೆ. ಶುಭಾಬ ಜ್ಞಾನವನ್ನು ಕಲಿಸ್ತಾರಲ್ವಾ? ಉಳಿದೆಲ್ಲ ಗುರುಗಳು ಭಕ್ತಿಯನ್ನೇ ಕಲಿಸೋದು. ತಂದೆಯ ಜ್ಞಾನದಿಂದ ನಿಮ್ಮ ಸದ್ಗತಿಯಾಗುವುದು. ನಂತರ ಈ ಹಳೆಯ ಪ್ರಪಂಚದಿಂದ ವಾಪಸ್ ಹೋಗ್ತೇವೆ. ನಿಮ್ಮದಿ ಹಳೆ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸ ಇದೆ. ತಂದೆ ತಿಳಿಸ್ತಾರೆ, ಈಗ ನಿಮ್ಮ 84 ಜನ್ಮಗಳು ಪೂರ್ಣ ಆಗ್ತಾ ಬಂತು. ಈಗ ಈ ಹಳೆಯ ಪ್ರಪಂಚ ಸಮಾಪ್ತಿ ಆಗಲಿದೆ. ಹೇಗೆ ಯಾರಾದರೂ ಬಹಳ ರೋಗಿಯಾಗಿದ್ರೆ ಇವರಂತೂ ಇನ್ನು ಹೊರಟೋಗೋರು, ಅವರನ್ನೇನು ನೆನಪು ಮಾಡ್ಕೊಳ್ತೀರಿ ಎಂದು ಹೇಳ್ತಾರೆ. ಅಂದ್ರೆ ಮೋಹ ಇರಲ್ಲ. ಹೋಗೋರಿದ್ರೆ ಶರೀರ ಸಮಾಪ್ತಿ ಆಗ್ಬಿಡ್ತದೆ. ಬಾಕಿ ಆತ್ಮ ಹೋಗಿ ಮತ್ತೊಂದು ಶರೀರವನ್ನ ಧಾರಣೆ ಮಾಡ್ಕೊಳ್ತದೆ. ಭರವಸೆಯೇ ಹೋಗ್ಬಿಡ್ತದೆ. ಹೋಗೋ ಮೂಮೆಂಟ್ ಅಲ್ಲಿದ್ರೆ ಗೊತ್ತಾದ್ರೆ ಯಾರು ಅವರ ಬದುಕ್ತಾರಂತ ಮೋಹ ಭರವಸೆ ಇಡಲ್ಲ. ಬಂಗಾಲದಲ್ಲಿ ಯಾವಾಗ ಯಾರಾದ್ರೂ ಉಳಿಯೋದಿಲ್ಲ ಇನ್ನು ಅಂತ ಗೊತ್ತಾದ ನಂತರ ಗಂಗೆಯಲ್ಲಿ ಹೋಗಿ ಅವರ ಪ್ರಾಣ ಹೊರಟೋಗ್ಲಿ ಎಂದು ಮುಳುಗಿಸ್ತಿದ್ರು. ಕೊನೆ ಉಸಿರಿರೋರ್ಗೆ ಅಲ್ಲಿ ಟೆಂಟ್ ಹಾಕಿ ಗಂಗಾ ತೀರದಲ್ಲೇ ಅವ್ರನ್ನ ಇರಿಸ್ತಿದ್ರು. ಅವ್ರ ತೀರದ ಕೂಡ್ಲೆ ಗಂಗೆಯಲ್ಲಿ ಹಾಕ್ಬಿಡ್ತಿದ್ರು, ಅಥವಾ ಅಲ್ಲಿ ಅಂತಿಮ ಸಂಸ್ಕಾರ ಮಾಡ್ತಿದ್ರು. ಮೂರ್ತಿಗಳಿಗೂ ಸಹ ಪೂಜೆ ಮಾಡಿ ನಂತರ ಹೋಗಿ ಮುಳುಗಿಸಿ ಹೋಗು, ಮುಳುಗಿ ಹೋಗು ಎಂದು ನೀವೀಗ ಹೇಳ್ತಾರೆ. ನೀವೀಗ ತಿಳ್ಕೊಂಡಿರಿ, ಈ ಹಳೆಯ ಪ್ರಪಂಚವೇ ಮುಳುಗಿ ಹೋಗಲಿದೆ. ಪ್ರವಾಹಗಳು ಬರ್ತವೆ, ಬೆಂಕಿ ಬೀಳ್ತಿದೆ, ಮನುಷ್ಯರು ಹಸಿವಿನಿಂದ ಸಾಯ್ತಾರೆ. ಇವೆಲ್ಲ ಪರಿಸ್ಥಿತಿಗಳು ಬರಲಿವೆ. ಭೂಕಂಪದಲ್ಲಿ ಮನೆಗಳೆಲ್ಲವೂ ಬೀಳ್ತವೆ. ಈ ಸಮಯದಲ್ಲಿ ಪ್ರಕೃತಿಗೆ ಕೋಪ ಬರ್ತದೆ. ಅದಕ್ಕೆ ಎಲ್ಲರೂ ಸಮಾಪ್ತಿಯಾಗ್ಬಿಡ್ತಾರೆ, ವಿಕೋಪ ಆಗ್ತದಲ್ವ. ಇಡೀ ಪ್ರಪಂಚಕ್ಕಾಗಿ ಇವೆಲ್ಲ ಪರಿಸ್ಥಿತಿಗಳು ಬರಲಿವೆ. ಅನೇಕ ಪ್ರಕಾರದ ಮೃತ್ಯುವಾಗ್ತದೆ. ಬಾಂಬುಗಳಲ್ಲೂ ವಿಷ ತುಂಬಲ್ಪಟ್ಟಿದೆ. ಸ್ವಲ್ಪ ಅದರ ವಾಸನೆ ಉಸಿರಾಟ ಆಯಿತು ಅಂದ್ರೆ ಮೂರ್ಛಿತ ಆಗ್ಬಿಡ್ತಾರೆ. ಮುಂದೆ ಏನೇನ ಆಗೋದಿದೆ, ಇದೆಲ್ಲವೂ ಯಾರು ಮಾಡಿಸ್ತಾರೆ ಅನ್ನೋದು ನೀವು ಮಕ್ಕಳೀಗ ತಿಳ್ಕೊಂಡಿರಿ. ತಂದೆಯಂತೂ ಮಾಡಿಸಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ಖಚಿತವಾಗಿದೆ. ಯಾರ ಮೇಲೂ ದೋಷ ಹೊರಿಸುವಂತಿಲ್ಲ. ಡ್ರಾಮಾ ಪ್ಲಾನ್ ಮಾಡಲ್ಪಟ್ಟಿದೆ. ಹಳೆಯ ಪ್ರಪಂಚದಿಂದ ಪುನಃ ಅವಶ್ಯವಾಗಿ ಅದು ಹೊಸದಾಗುವುದು. ಪ್ರಾಕೃತಿಕ ವಿಕೋಪಗಳು ಬರುವು, ವಿನಾಶವಾಗಲೇಬೇಕಾಗಿದೆ. ಇದಂತೂ ಖಚಿತ. ಈ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗ ತೆಗೆಯೋದಕ್ಕೆ ಬೇಹದ್ದಿನ ಸನ್ಯಾಸವೆಂದು ಹೇಳೋದು. ಈಗ ವಾಹೆ ಸದ್ಗುರು ವಾಹೆ, ನೀವು ನಮಗೆ ಈ ಮಾರ್ಗವನ್ನ ತಿಳಿಸಿದ್ದೀರಿ ಎಂದು ಹೇಳ್ತಾರೆ. ಅಂದ್ರೆ ಸಿಖ್ ಧರ್ಮದಲ್ಲಿ ತಂದೆ ಮಕ್ಕಳಿಗೆ ತಿಳಿಸ್ತಾರೆ, ಮಕ್ಕಳೇ ನಿಂದನೆಯಾಗುವಂತ ಚಲನೆಯಲ್ಲಿ ನಡೆಯಬೇಡಿ. ನೀವಿಲ್ಲಿ ಬದುಕಿರುವಾಗನೇ ಸಾಯೋದು. ಅಂದರೆ ದೇಹವನ್ನ ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ದೇಹದಿಂದ ಭಿನ್ನ ಆತ್ಮನಾಗಿ ತಂದೆಯನ್ನು ನೆನಪು ಮಾಡಬೇಕು. ವಾಹೆ ಸದ್ಗುರು ವಾಹೆ ಎಂದು ಇದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಪಾರಲೌಕಿಕ ಸದ್ಗುರುವಿನದೇ ವಾಹೆ ವಾಹೆ ಅಂತ ಸಿಖ್ ಧರ್ಮದಲ್ಲಿ ಹೇಳ್ತಾರೆ. ಅಲೌಕಿಕ ಗುರುಗಳಂತೂ ಅನೇಕರಿದ್ದಾರೆ. ಆದರೆ
ಲೌಕಿಕ ಗುರುಗಳಂತೂ ಅನೇಕರಿದ್ದಾರೆ, ಆದರೆ ಸತ್ಯವಾದ ಸದ್ಗುರು ಒಬ್ಬರೇ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಅವರ ಹೆಸರು ನಡೀತಾ ಬಂದಿದೆ. ಇಡೀ ಸೃಷ್ಟಿಯ ತಂದೆಯು ಒಬ್ಬರೇ ಆಗಿದ್ದಾರೆ. ಹೊಸ ಸೃಷ್ಟಿಯ ಸ್ಥಾಪನೆ ಹೇಗಾಗ್ತದೆ ಅನ್ನೋದು ಸಹ ಯಾರಿಗೂ ಗೊತ್ತಿಲ್ಲ. ಪ್ರಳಯ ಆಯಿತು, ನಂತರ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ತೇಲಿ ಬೆರಳು ಚಿಪ್ತ ಮಗು ಬಂತು, ಶಾಸ್ತ್ರಗಳಲ್ಲಿ ತೋರಿಸಿದ್ದಾರೆ. ಆದ್ರೆ ಈಗ ನೀವು ತಿಳ್ಕೊಂಡಿರಿ, ಆಲದ ಎಲೆಯ ಮೇಲೆ ಹೇಗೆ ಬರೋನು? ಕೃಷ್ಣನ ಮಹಿಮೆ ಮಾಡೋದ್ರಿಂದ ಏನು ಲಾಭ ಇಲ್ಲ. ಈಗ ನಿಮ್ಮನ್ನು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗ್ಲಿಕ್ಕೆ ಸದ್ಗುರು ಸಿಕ್ಕಿದ್ದಾರೆ. ಏರುವ ಕಲೆಯಿಂದ ಸರ್ವರ ಉದ್ಧಾರವೆಂದು ಹೇಳ್ತಾರಲ್ವಾ. ಅಂದಾಗ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ, ಆತ್ಮ 84 ಜನ್ಮಗಳನ್ನ ತೆಗೆದುಕೊಳ್ತದೆ. ಪ್ರತಿಯೊಂದು ಜನ್ಮದಲ್ಲಿ ನಾಮ ರೂಪ ಬದಲಾಗ್ತದೆ. ಅಂಥವರು 84 ಜನ್ಮಗಳನ್ನ ತೆಗೆದುಕೊಂಡ್ರು ಎಂದು ಹೇಳೋದಿಲ್ಲ. ಆತ್ಮ 84 ಜನ್ಮಗಳು ತೆಗೆದುಕೊಳ್ಳೋದು. ಶರೀರಕ್ಕೆ ಹೇಳಲ್ಲ, ಆತ್ಮಕ್ಕೆ. ಶರೀರವಂತೂ ಬದಲಾಗ್ತಾ ಹೋಗ್ತದೆ. ಇವೆಲ್ಲ ಆತ್ಮಗಳು ಇವೆಲ್ಲ ಮಾತುಗಳು ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿದೆ. ಆತ್ಮದ ಪರಿಚಯ, ಇಡೀ ಜ್ಞಾನ ಬುದ್ಧಿಯಲ್ಲಿರ್ಬೇಕು ಪೂರ್ಣ. ಬಾಬಾ ಹೇಳೋದು, ಯಾರೇ ಬಂದ್ರೂ ಸಹ ಅವರಿಗೆ ತಿಳಿಸಿ. ಆದಿಯಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ನಂತರ ಮಧ್ಯದಲ್ಲಿ ರಾವಣ ರಾಜ್ಯ ಆಯಿತು. ಏಣಿಯನ್ನು ಇಳಿತಾ ಬಂದಿರಿ. ಸತ್ಯುಗದಲ್ಲಿ ಸತೋ ಪ್ರಧಾನರೆಂದು ಹೇಳೋದು, ನಂತರ ಸತೋ ರಜೋ ತಮೋದಲ್ಲಿ ಇಳಿತೀರಿ. ಈ ಸೃಷ್ಟಿ ಚಕ್ರ ಸುತ್ತಾ ಇರ್ತದೆ. ತಂದೆಗೆ ಏನಾಗಿತ್ತು? ನಮ್ಮನ್ನು 84 ಜನ್ಮಗಳ ಚಕ್ರದಲ್ಲಿ ಏಕೆ ತಂದ್ರು ಎಂದು ಕೆಲವರು ಬಾಬೋರ್ಗೆ ಪ್ರಶ್ನೆ ಮಾಡ್ತಾರೆ. ಆದ್ರೆ ಈ ಅನಾದಿ ಸೃಷ್ಟಿ ಚಕ್ರವು ಮಾಡಲ್ಪಟ್ಟಿದೆ. ಇದರಲ್ಲಿ ಎಲ್ಲರೂ ಬರೋದೆ. ಇದು ಸಮಯ ಚಕ್ರ. ಇದರ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಳ್ಬೇಕು. ಮನುಷ್ಯರಾಗಿಯೂ ಒಂದು ವೇಳೆ ತಿಳ್ಕೊಂಡಿಲ್ಲವೆಂದ್ರೆ ಅವರು ನಾಸ್ತಿಕರಾಗಿದ್ದಾರೆ. ಅರಿತುಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಶ್ರೇಷ್ಠ ಪದವಿ ಸಿಗೋದು ಈ ಜ್ಞಾನದಿಂದ. ಈ ವಿದ್ಯೆ ಬಹಳ ಉನ್ನತವಾಗಿದೆ. ಹೇಗೆ ದೊಡ್ಡ ಪರೀಕ್ಷೆಯನ್ನ ತೆರಗಡೆ ಹೊಂದೋರು ಮನಸ್ಸಿನಲ್ಲಿ ನಾವು ಅತಿ ದೊಡ್ಡ ಪದವಿಯನ್ನ ಪಡಿತೇವೆಂದು ಖುಷಿ ಇರ್ತದಲ್ವಾ. ಹಾಗೆ ನಿಮ್ಗೆ ಗೊತ್ತಿದೆ, ಈ ಲಕ್ಷ್ಮೀ ನಾರಾಯಣರು ತಮ್ಮ ಪೂರ್ವ ಜನ್ಮದಲ್ಲಿ ಕಲಿತು ನಂತರ ಮನುಷ್ಯರಿಂದ ದೇವತೆಗಳಾಗೋರು. ಈ ವಿದ್ಯೆಯಿಂದ ರಾಜಧಾನಿ ಸ್ವರ್ಗದ್ದು ಸ್ಥಾಪನೆ ಆಗ್ತದೆ. ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಪದವಿ ಸಿಗ್ತದೆ. ಆಶ್ಚರ್ಯ ಅಲ್ವಾ? ಇಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನ ಯಾರು ಕಟ್ಟಿಸ್ತಾರೆ? ಅಥವಾ ಯಾರು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ? ಅವರನ್ನು ಕೇಳಿರಿ. ಸತ್ಯುಗದಲ್ಲಿ ಇವರು ಅಂದ್ರೆ ಲಕ್ಷ್ಮೀ ನಾರಾಯಣ್ ದೇವಿ ದೇವತಾ ಹೇಗೆ ಜನ್ಮ ತೆಗೆದುಕೊಂಡ್ರು? ಯಾವ ಆಧಾರ? ಅದಕ್ಕೆ ಅವರು ತಿಳಿಸಲು ಸಾಧ್ಯ ಇಲ್ಲ. ನಿಮಗೆ ತಿಳಿದಿದೆ. ಇದು ಭಗವದ್ಗೀತೆಯಲ್ಲಿ ತಿಳಿಸಿರುವ ರಾಜಯೋಗ ಆಗಿದೆ. ಗೀತೆಯನ್ನು ಓದ್ತಾ ಬಂದಿದ್ದಾರೆ, ಅದರಿಂದ ಲಾಭ ಏನೂ ಇಲ್ಲ. ಈಗ ನಿಮ್ಗೆ ತಂದೆಯೇ ಕುಳಿತು ತಿಳಿಸ್ತಿದ್ದಾರೆ. ಬಾಬಾ, ನಾವು 5000 ವರ್ಷಗಳ ಮೊದಲು ಸಹ ತಮ್ಮೊಂದಿಗೆ ಮಿಲನ ಮಾಡಿದ್ವಿ ಎಂದು ನೀವು ಹೇಳ್ತೀರಿ. ಏಕೆ ಮಿಲನ ಮಾಡಿದ್ರಿ? ಸ್ವರ್ಗದ ಆಸ್ತಿ ಪಡೆಯಲು, ಲಕ್ಷ್ಮೀನಾರಾಯಣರಾಗಲು. ಯಾರೇ ಚಿಕ್ಕವರು, ದೊಡ್ಡವರು, ವೃದ್ಧರು ಮೊದಲಾದವರು ಬರ್ತಾರೆಂದ್ರೆ ಈ ಮಾತು ಅವಶ್ಯವಾಗಿ ಕಲ್ತ್ಕೊಂಡು ಬರ್ತಾರೆ. ಏಕೆಂದ್ರೆ ಗುರಿ ಉದ್ದೇಶ ಇದಾಗಿದೆ. ಸತ್ಯನಾರಾಯಣನ ಸತ್ಯ ಕಥೆಯಲ್ಲಿ ಇದೆ. ಇದು ಸಹ ನಿಮ್ಗೆ ತಿಳಿದಿದೆ. ಈಗ ರಾಜಧಾನಿ ಸ್ಥಾಪನೆ ಆಗ್ತಿದೆ. ಯಾರಿದನ್ನು ಚೆನ್ನಾಗಿ ತಿಳ್ಕೊಳ್ಳೋರೋ ಅವರಿಗೆ ಆಂತರಿಕ ಖುಷಿ ಇರ್ತದೆ. ರಾಜ್ಯ ಭಾಗ್ಯವನ್ನು ಪಡೆಯುವ ಗುರಿ, ಧೈರ್ಯ ಇದೆಯಲ್ವಾ ಎಂದು ತಂದೆ ಕೇಳ್ತಾರೆ. ಆಗ ಹೌದು ಬಾಬಾ, ಏಕಿಲ್ಲ, ನಾವು ನರನಿಂದ ನಾರಾಯಣ ಆಗುವುದಕ್ಕಾಗಿಯೇ ಓದ್ತೇವೆ ಎಂದು ಹೇಳ್ತಾರೆ. ಇಷ್ಟು ಸಮಯ ನಾವು ನಮ್ಮನ್ನು ದೇಹವೆಂದು ತಿಳಿದು ಕುಳಿತಿದ್ದೇವೆ. ಈಗ ತಂದೆ ನಮ್ಗೆ ಸತ್ಯ ಮಾರ್ಗವನ್ನ ತಿಳಿಸ್ತಾರೆ. ದೇಹಿ ಅಭಿಮಾನಿಗಳಾಗೋದ್ರಲ್ಲಿ ಪರಿಶ್ರಮ ಆಗ್ತದೆ. ಪದೇ ಪದೇ ತಮ್ಮ ನಾಮರೂಪದಲ್ಲಿ ಸಿಲ್ಕೊಳ್ತಾರೆ. ಅದಕ್ಕೆ ತಂದೆ ತಿಳಿಸ್ತಾರೆ, ಮಕ್ಕಳೇ, ಈ ನಾಮರೂಪದಿಂದ ಭಿನ್ನರಾಗಬೇಕಾಗಿದೆ. ಈಗ ಆತ್ಮ ಎಂಬ ಹೆಸರಂತೂ ಇದೆ ಅಲ್ವೇ? ತಂದೆ ಸುಪ್ರೀಂ ಪರಂಪಿತನಾಗಿದ್ದಾರೆ. ಅಲೌಕಿಕ ತಂದೆಗೆ ಪರಂಪಿತನೆಂದು ಹೇಳೋದಿಲ್ಲ.
ಪರಂ ಎಂಬ ಶಬ್ದವನ್ನು ತಂದೆಯೊಬ್ಬರಿಗೆ ಕೊಡ್ಲಾಗಿದೆ. ವಾಹೆಗುರು ಎಂದು ಸಹ ಇವರಿಗೆ ಹೇಳಲಾಗ್ತದೆ. ನೀವಿದನ್ನು ಸಿಖ್ಖರಿಗೂ ಸಹ ತಿಳಿಸಬಹುದು. ಗ್ರಂಥ ಸಾಹೇಬನಿಗೆ ಸಂಪೂರ್ಣ ವರ್ಣನೆ ಇದೆ ಗ್ರಂಥ ಸಾಹೇಬ್ದಲ್ಲಿ. ಯಾವುದೇ ಶಾಸ್ತ್ರದಲ್ಲಿ ಇಷ್ಟು ಈ ಗ್ರಂಥದಲ್ಲಿರುವಷ್ಟು ವರ್ಣನೆ ಇಲ್ಲ. ಅಂದ್ರೆ ಪರಮಾತ್ಮನ ಕರ್ತವ್ಯ ವಾಚಕ ಮಹಿಮೆಗಳು ಸಿಖ್ ಧರ್ಮದಲ್ಲಿ ಯಥಾರ್ಥ ವರ್ಣನೆ ಇದೆ ಗ್ರಂಥ ಸಾಹೇಬಲ್ಲಿ. ಜಪ್ ಸಾಹೇಬ್ ಸುಖಮನಿಯಲ್ಲಿ ಇದೆ. ಗ್ರಂಥದ ಹೆಸರು ಜಪ್ ಸಾಹೇಬ್ ಸುಖಮನಿ. ದೊಡ್ಡ ಅಕ್ಷರಗಳಲ್ಲಿ ಇವೆರಡು ಆಗಿವೆ. ತಂದೆ ತಿಳಿಸ್ತಾರೆ, ಸಾಹೇಬನನ್ನು ನೆನಪು ಮಾಡಿದ್ರೆ ನಿಮಗೆ 21 ಜನ್ಮಗಳಿಗೋಸ್ಕರ ಸುಖ ಸಿಗೋದು. ಇದರಲ್ಲಿ ತಬ್ಬಿಬ್ಬಾಗೋದು, ದ್ವಂದ್ವ, ಕನ್ಫ್ಯೂಷನ್ ಮಾತೇ ಇಲ್ಲ. ತಂದೆ ಬಹಳ ಸಹಜ ಮಾಡಿ ತಿಳಿಸ್ತಾರೆ. ಇಷ್ಟೊಂದು ಜನ ಮತಾಂತರಗೊಂಡು ಹೋಗಿ ಸಿಖ್ಖರಾಗಿದ್ದಾರೆ. ನೀವು ಮನುಷ್ಯರಿಗೆ ಮಾರ್ಗವನ್ನ ತಿಳಿಸೋದಕ್ಕಾಗಿ ಇಷ್ಟೊಂದು ಚಿತ್ರಗಳು ಮಾಡಿಸ್ತೀರಿ. ಎಷ್ಟು ಸಹಜವಾಗಿ ತಿಳಿಸ್ತೀರಿ. ನೀವು ಆತ್ಮ ಆಗಿದ್ದೀರಿ. ನಂತರ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬಂದಿರಿ. ಇದು ವಿಭಿನ್ನ ಧರ್ಮಗಳ ಸೃಷ್ಟಿರೂಪಿ ವೃಕ್ಷ ಆಗಿದೆ. ಕ್ರೈಸ್ತ ಹೇಗೆ ಬರ್ತಾನೆ ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸ್ತಾರೆ, ಹೊಸ ಆತ್ಮಕ್ಕೆ ಕರ್ಮಭೋಗ ಇರಲು ಸಾಧ್ಯ ಇಲ್ಲ. ಕ್ರಿಸ್ತನ ಆತ್ಮಕ್ಕೆ ಶಿಕ್ಷೆ ಸಿಗಲು ಅವರೇನು ವಿಕರ್ಮ ಮಾಡ್ಲಿಲ್ಲಲ್ವಾ? ಕ್ರಿಸ್ತನ ಸತೋಪ್ರಧಾನ ಆತ್ಮವು ಬರ್ತದೆ. ಯಾರಲ್ಲಿ ಅವರು ಪ್ರವೇಶ ಮಾಡುವರೋ ಅವರನ್ನ ಗಲ್ಲಿಗೇರಿಸ್ತಾರೆ. ಕ್ರಿಸ್ತನ ಆತ್ಮನಲ್ಲ. ಅವ್ರೇನಾದ್ರೂ ನೋವು ಅನುಭವಿಸಲ್ಲ. ಅವರಂತೂ ಹೋಗಿ ಇನ್ನೊಂದು ಜನ್ಮವನ್ನ ತೆಗೆದುಕೊಂಡು ದೊಡ್ಡ ಪದವಿ ಪಡೀತಾರೆ. ಪೋಪ್ನ ಚಿತ್ರನೂ ಇದೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಬಹಳ ಕನಿಷ್ಠವಾಗಿದೆ. ನೀವು ಕನಿಷ್ಠರಾಗಿದ್ದೀರಿ. ಈಗ ನೀವು ಶ್ರೇಷ್ಠರಾಗ್ತೀರಿ. ಅವರ ವಾರಸುದಾರರು ಕೊನೆಯಲ್ಲಿ ತಿಂತಾರೆ ಎಂದಲ್ಲ, ಅದು ಸಾಧ್ಯವಿಲ್ಲ. ನೀವೀಗ ತಮ್ಮ ಕೈಯನ್ನು ತುಂಬಿಸ್ಕೊಂಡು ಹೋಗ್ತೀರಿ. ಉಳಿದೆಲ್ಲರೂ ಬರಿಗೈಯಲ್ಲಿ ಹೋಗ್ತಾರೆ. ನೀವು ಸಂಪನ್ನರಾಗುವುದಕ್ಕಾಗಿಯೇ ಓದ್ತೀರಿ. ಇದು ಸಹ ತಿಳಿದಿದೆ. ಕಲ್ಪದ ಹಿಂದೆ ಯಾರು ಬಂದಿದ್ರೋ ಅವರೇ ಬರ್ತಾರೆ ಈ ಜ್ಞಾನ ಮಾರ್ಗದಲ್ಲಿ. ಸ್ವಲ್ಪ ಕೇಳಿದ್ರೂ ಸಹ ಅವರು ಸತ್ಯುಗದಲ್ಲಿ ಬಂದ್ಬಿಡ್ತಾರೆ. ಕಲ್ಪದ ಹಿಂದಿನವರೇ ಜ್ಞಾನದಲ್ಲಿ ಬರೋದು, ಸತ್ಯುಗದಲ್ಲಿ ಬರೋದು. ಎಲ್ಲರೂ ಒಟ್ಟಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅನೇಕ ಪ್ರಜೆಗಳನ್ನ ಮಾಡ್ಕೊಳ್ತೀರಿ. ತಂದೆ ಎಲ್ಲರನ್ನೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಪ ಸ್ವಲ್ಪ ಕೇಳಿದ್ರೂ ಸಹ ಪ್ರಜೆಗಳಾಗ್ತಾ ಹೋಗ್ತಾರೆ. ಬಾಬಾ ಒಟ್ಟಿಗೆ ಎಲ್ಲ ಮಕ್ಕಳನ್ನ ಅಟ್ ಎ ಟೈಮ್ ಮಿಲನ ಮಾಡಕ್ ಆಗಲ್ಲಲ್ವಾ? ಮತ್ತೆ ಎಲ್ಲರೂ ಹಂತ ಹಂತ ಸಮಯಾನುಸಾರ ಬರ್ತಾರೆ. ಅವರು ಕೊನೆಯಲ್ಲಿ ಬಂದು ಸ್ವಲ್ಪ ಪುರುಷಾರ್ಥ ಅಂದ್ರೆ ಪ್ರಜೆಗಳಾಗ್ತಾ ಬರ್ತಾರೆ. ಹೀಗೆ ಎಣಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವು ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿದ್ದೀರಿ. ತಂದೆ ಸೇವೆಯಲ್ಲಿದ್ದಾರೆ. ತಂದೆಗೆ ಸೇವೆ ಇಲ್ಲದೆ ಇರಲು ಸಾಧ್ಯ ಆಗೋದಿಲ್ಲ. ಪ್ರತಿನಿತ್ಯವೂ ಬೆಳಗ್ಗೆ ಸರ್ವಿಸ್ ಮಾಡಲು ಬರ್ತಾರೆ ಬಾಬಾ. ಜ್ಞಾನ ಕೊಡೋ ಸರ್ವಿಸ್ ಇದೆ ಅಲ್ವಾ? ಸತ್ಸಂಗಗಳಲ್ಲೂ ಸಹ ಬೆಳಗ್ಗಿನ ಸಮಯದಲ್ಲಿಯೇ ಮಾಡೋದು ಸತ್ಸಂಗಗಳು. ಈ ಸಮಯದಲ್ಲಿ ಎಲ್ಲರಿಗೂ ಬೆಳಗ್ಗೆ ಸಮಯ ಬಿಡು ಇರ್ತದೆ. ತಂದೆ ತಿಳಿಸ್ತಾರೆ, ನೀವು ಮಕ್ಕಳು ಮನೆಯಿಂದ ಬಹಳ ಮುಂಜಾನೆಯಲ್ಲಿಯೂ ಬರಬಾರ್ದು. ಅಂದ್ರೆ ಅಮೃತ ವೇಳೆ ಕತ್ಲಿರುವಾಗ, ಮತ್ತು ರಾತ್ರಿಯಲ್ಲೂ ಬರಬಾರ್ದು. ಏಕೆಂದ್ರೆ ಪ್ರತಿದಿನ ಪ್ರಪಂಚ ಕೆಡ್ತಾ ಹೋಗ್ತದೆ. ಅದರಿಂದ ಬೀದಿಯಲ್ಲಿ ಸೇವಾ ಕೇಂದ್ರಗಳು ಎಷ್ಟು ಸಮೀಪವಿರ್ಬೇಕು. ಮನೆಯಿಂದ ಹೊರಟು ಸೇವಾ ಕೇಂದ್ರಕ್ಕೆ ಬರೋದು ಬಹಳ ಸಹಜ ಆಗ್ಬೇಕು. ಈಗ ವರ್ತಮಾನ ಆ ಥರ ಆಗಿದೆ. ದೊಡ್ಡ ದೊಡ್ಡ ಊರಲ್ಲಿ ಏರಿಯಾ ವೈಸ್ ಬಾಬೋರ್ ಮನೆ ಆಗಿದೆ. ನಿಮ್ಮದು ವೃದ್ಧಿಯಾಗುವುದು. ಆಗ ರಾಜಧಾನಿ ಸ್ಥಾಪನೆ ಆಗ್ತದೆ. ಪ್ರಚಾರ ಆದಷ್ಟು ತಂದೆಯಂತೂ ಬಹಳ ಸಹಜವಾಗಿ ತಿಳಿಸ್ತಾರೆ. ಈ ರಾಜಯೋಗದ ಮೂಲಕ ಸ್ಥಾಪನೆ ಮಾಡ್ತಿದ್ದಾರೆ. ಬಾಕಿ ಇಡೀ ಹಳೆಯ ಪ್ರಪಂಚವೇ ಇರೋದಿಲ್ಲ. ಪ್ರಜೆಗಳಂತೂ ಬಹಳಷ್ಟು ಮಂದಿ ತಯಾರಾಗ್ತಾರೆ. ಮಾಲೆ ತಯಾರಾಗ್ತದೆ. ಮುಖ್ಯವಾಗಿ ಯಾರು ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡ್ಕೊಳ್ಳೋರೋ ಅವರೇ ಮಾಲೆಯ ಮಣಿಯಾಗ್ತಾರೆ. ಮನುಷ್ಯರು ಮಾಲೆಯನ್ನು ಜಪಿಸ್ತಾರೆ, ಆದ್ರೆ ಅರ್ಥವನ್ನ ತಿಳ್ಕೊಂಡಿಲ್ಲ. ಬಹಳ ಜನ ಗುರುಗಳು ಮಾಲೆಯನ್ನು ಜಪಿಸಲು ಹೇಳ್ತಾರೆ. ಏಕೆಂದ್ರೆ ಬುದ್ಧಿ ಇದರಲ್ಲಿಯೇ ತೊಡಗಿರ್ಲಿ ಎಂದು. ಕಾಮ ಮಹಾಶತ್ರುವಾಗಿದೆ. ಪ್ರತಿದಿನ ಬಹಳ ಕಠಿಣ ಆಗ್ತಾ ಹೋಗ್ತದೆ.
ತಮೋ ಪ್ರಧಾನ ಆಗ್ತಾ ಹೋಗ್ತಾರೆ. ಇದು ಬಹಳ ಕೊಳಕು ಪ್ರಪಂಚ ಆಗಿದೆ. ತಂದೆಗೆ ಬಹಳ ಜನ ಹೇಳ್ತಾರೆ, ಬಾಬಾ ನಮಗಂತೂ ಬಹಳ ಬೇಸರ ಆಗಿದೆ, ಬೇಗನೆ ಸತ್ಯುಗದಲ್ಲಿ ಕರೆದುಕೊಂಡು ಹೋಗಿ. ತಂದೆ ತಿಳಿಸ್ತಾರೆ, ಮಕ್ಕಳೇ ತಾಳ್ಮೆ ಇಟ್ಕೊಳ್ಳಿ, ಸ್ಥಾಪನೆಯಾಗಲೇಬೇಕಾಗಿದೆ. ಇದು ನಿಮಗಾಗಿ ಎಚ್ಚರಿಕೆ ಆಗಿದೆ. ಇದೇ ನಿಮ್ಮನ್ನು ಕರೆದುಕೊಂಡು ಹೋಗೋದು. ಮಕ್ಕಳಿಗೆ ಇದನ್ನು ಸಹ ತಿಳಿಸ್ತೇನೆ, ನೀವು ಆತ್ಮಗಳು ಪರಂಧಾಮದಿಂದ ಬಂದಿದ್ದೀರಿ, ಈಗ ಪುನಃ ಅಲ್ಲಿಗೆ ಹೋಗ್ಬೇಕಾಗಿದೆ. ನಂತರ ಪಾತ್ರವನ್ನ ಅಭಿನಯಿಸ್ಲಿಕ್ಕೆ ಬರ್ತೀರಿ. ಅಂದಮೇಲೆ ಪರಂಧಾಮವನ್ನು ನೆನಪು ಮಾಡಬೇಕು. ತಂದೆ ತಿಳಿಸ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿದ್ರೆ ವಿಕರ್ಮಗಳು ವಿನಾಶ ಆಗುತ್ತವೆ. ಈ ಸಂದೇಶವನ್ನ ಎಲ್ಲರಿಗೆ ಕೊಡಿ. ಮತ್ಯಾವ ಸಂದೇಶವಾಹಕರು ಯಾರು ಮೊದಲಾದವರು ಇರೋದಿಲ್ಲ. ಅವರಂತೂ ಮುಕ್ತಿಧಾಮದಿಂದ ಕೆಳಗೆ ಕರೆದುಕೊಂಡು ಬರ್ತಾರೆ, ಮತ್ತೆ ಅವರು ಏಣಿಯನ್ನು ಕೆಳಗಿಳಿಯಲೇಬೇಕು. ಯಾವಾಗ ಪೂರ್ಣ ತಮೋ ಪ್ರಧಾನರಾಗ್ಬಿಡ್ತಾರೆ, ಪುನಃ ತಂದೆ ಬಂದು ಎಲ್ಲರನ್ನೂ ಸತೋ ಪ್ರಧಾನರನ್ನಾಗಿ ಮಾಡ್ತಾರೆ. ನಿಮ್ಮ ಕಾರಣದಿಂದ ಎಲ್ಲರೂ ಹಿಂತಿರುಗಿ ಹೋಗ್ಬೇಕಾಗ್ತದೆ. ಏಕೆಂದ್ರೆ ನಿಮಗೆ ಹೊಸ ಪ್ರಪಂಚ ಬೇಕಲ್ವಾ? ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು, ಮಧುರಾತಿ ಮಧುರ ಅಗಲಿ ಹೋಗಿ ಪುನಃ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಮಕ್ಕಳದು ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮೊದಲನೇದು, ಈ ದೇಹದ ನಾಮರೂಪದಿಂದ ಭಿನ್ನರಾಗಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಸದ್ಗುರುವಿನ ನಿಂದನೆಯಾಗುವಂತ ಚಲನೆಯಲ್ಲಿ ನಡೆಯಬಾರದು. ಎರಡನೇದು, ಮಾಲೆಯ ಮಣಿಯಾಗಲು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳೋ ಸೇವೆ ಮಾಡಬೇಕು. ಆಂತರಿಕ ಖುಷಿಯಲ್ಲಿರ್ರಿ. ನಾವು ರಾಜ್ಯ ಪದವಿ ಪಡೆಯೋದಕ್ಕಾಗಿ ಓದ್ತಾ ಇರೋದು. ಈ ವಿದ್ಯೆಯನ್ನು ನರನಿಂದ ನಾರಾಯಣ ಆಗುವ ವಿದ್ಯೆ ಎಂದು ಹೇಳೋದು. ವರದಾನ, ನಿರಂತರ ನೆನಪಿನ ಮೂಲಕ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂತ ಸರ್ವ ಖಜಾನೆಗಳಿಗೆ ಅಧಿಕಾರಿ ಆಗಿರಿ. ನಿರಂತರ ನೆನಪಿನ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಜಮಾ ಮಾಡ್ತಾ ಹೋಗಿ. ಆಗ ಸುಖ, ಶಾಂತಿ, ಆನಂದ, ಪ್ರೇಮ ಎಲ್ಲ ಖಜಾನೆಗಳ ಅಧಿಕಾರದ ಅನುಭವ ಮಾಡ್ತೀರಿ. ಯಾವುದೇ ಕಷ್ಟದ ಅನುಭವ ಆಗೋದಿಲ್ಲ. ಸಂಗಮ ಯುಗದಲ್ಲಿ ಬ್ರಾಹ್ಮಣರಿಗೆ ಯಾವುದೇ ಕಷ್ಟ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಯಾವುದಾದ್ರೂ ಕಷ್ಟ ಬಂದ್ರೂ ಸಹ ಅದು ತಂದೆಯ ನೆನಪು ತರಿಸೋದಕ್ಕಾಗಿ. ಹೇಗೆ ಗುಲಾಬಿಯ ಹೂವಿನ ಜೊತೆ ಮುಳ್ಳು ಅದರ ಸುರಕ್ಷತೆಯ ಸಾಧನವಾಗಿದೆ, ಅದೇ ತರ ಈ ಕಷ್ಟಗಳು ಇನ್ನು ತಂದೆಯ ನೆನಪು ತರಿಸೋದಕ್ಕೆ ನಿಮಿತ್ತ ಆಗಿವೆ. ಶ್ಲೋಗನ್, ಸ್ನೇಹ ರೂಪದ ಅನುಭವವನ್ನಂತೂ ಹೇಳೋರೆ. ಈಗ ಶಕ್ತಿ ಅನುಭವ ಹೇಳಿ ತಿಳಿಸಿ. ಅವ್ಯಕ್ತ ಸೂಚನೆ, ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದ್ರಲ್ಲಿ ತತ್ಪರರಾಗಿರಿ. ಹೇಗೆ ಸಾಕಾರದಲ್ಲಿ ನೋಡಿದ್ದೀರಿ, ಕರ್ಮಾತೀತ ಸ್ಟೇಜಿನ ಪಾತ್ರ ಕೇವಲ ಆಶೀರ್ವಾದ ಕೊಡೋದಾಗಿ. ಸಮತುಲನೆಯ ವಿಶೇಷತೆ ಮತ್ತು ಬ್ಯಾಲೆನ್ಸಿಂಗ್ ಆಶೀರ್ವಾದದ್ದು ಅದ್ಭುತವಾಗಿದೆ. ಈ ರೀತಿ ಫಾಲೋ ಫಾದರ್ ಮಾಡಿರಿ. ಸಹಜ ಮತ್ತು ಶಕ್ತಿಶಾಲಿಯ ಸೇವೆ ಇದೇ ಆಗಿದೆ. ಈಗ ವಿಶೇಷ ಆತ್ಮಗಳ ಪಾತ್ರವೇ ಆಗಿದೆ. ಆಶೀರ್ವಾದ ಕೊಡೋದು ಬಲೆ ನಯನಗಳಿಂದ ಕೊಡಿ ಅಥವಾ ಮಸ್ತಕ ಮಣಿಯ ಮೂಲಕವಾಗಿ. ಒಳ್ಳೆಯದು. ಓಂ ಶಾಂತಿ.